ಎಲ್ರಿಗೂ ನಮಸ್ಕಾರ. ನಾನು ಅನ್ವಿತಾ ರಾಕೇಶ್. ಇವತ್ತು ನಾನು ಈ ಡ್ರೀಮ್ ಕ್ಯಾಚರ್ ಅನ್ನೋದ್ರ ಬಗ್ಗೆ ಒಂದು ಕಾನ್ಸೆಪ್ಟ್ ತಗೊಂಬಂದಿದ್ದೀನಿ. ಸೊ ಈ ಡ್ರೀಮ್ ಕ್ಯಾಚರ್ ಅನ್ನೋದು ಹೇಗೆ ಒರಿಜಿನೇಟ್ ಆಯಿತು, ಇದು ಎಲ್ಲಿಂದ ಬಂತು, ಯಾರು ಕಂಡುಹಿಡಿದ್ರು ಅನ್ನೋದು ಕೇಳೋದಾದರೆ, ಈ ಡ್ರೀಮ್ ಕ್ಯಾಚರ್ ಅನ್ನೋದನ್ನು ಅಮೆರಿಕನ್ ನೇಟಿವ್ಸ್ ಅವರು, ಅಂದರೆ ಈ ಒಜಿವ್ ಟ್ರೈಬ್ಸ್ ಅನ್ನೋರು ಅವ್ರ ಜನಾಂಗದಲ್ಲಿ ಇದನ್ನು ಅವರು ಕಂಡುಹಿಡ್ದಿದ್ದು, ಅವರು ಎಣ್ಕೋತಿದ್ರು ಈ ಥರದನ್ನು. ಇವಾಗ ಇದೆಲ್ಲ ಕಮರ್ಷಿಯಲೈಸ್ ಆಗಿದೆ. ಈ ಥರ ಇರ್ತಿರಲಿಲ್ಲ ಅವ್ರು ಮಾಡ್ತಾಯಿದ್ದಿದ್ದು, ಒಜಿವ್ ಟ್ರೈಬ್ಸ್ ಮಾಡ್ತಾಯಿದ್ದಿದ್ದು. ನಾನು ಓದಿರುವಂತಹ ಒಂದು ಆರ್ಟಿಕಲಲ್ಲಿ ಏನಿದೆ ಅಂತ ಹೇಳಿದ್ರೆ, ಈ ಸಾವಿರಾರು ವರ್ಷಗಳ ಹಿಂದೆ ಈ ಒಜಿವ್ ಟ್ರೈಬ್ಸ್ ಅಂತ ಹೇಳಿದ್ರಲ್ಲ, ಈ ಒಜಿವ್ ಟ್ರೈಬ್ಸ್ ಅವರ ಒಂದು ಜನಾಂಗದಲ್ಲಿ ಸ್ಪೈಡರ್ ವುಮೆನ್ ಅಂತೇಳಿ ಒಬ್ಬರು ದೇವತೆ ಇದ್ರಂತೆ ಅವ್ರಿಗೆ. ಆ ದೇವತೆ ಏನು ಅಂತ ಹೇಳಿದರೆ, ಅವ್ರಿಗೆಲ್ಲ ಒಳ್ಳೇದು ಮಾಡೋದು, ಅವ್ರ ಜನಾಂಗಕ್ಕೆಲ್ಲ ತುಂಬ ಸಹಾಯ ಮಾಡೋದು, ತುಂಬ ಹೆಲ್ಪ್ ಮಾಡ್ತಿದ್ರಂತೆ ದೇವತೆ ಅವ್ರಿಗೆ. ಸೊ ಆದ್ದರಿಂದ ಅವರು ಆ ದೇವತೆಯ ಒಂದು ಅಂಶಗಳು, ಸ್ಪೈಡರ್ ವುಮೆನ್ ಅಂದರೆ ಏನು, ಸ್ಪೈಡರು, ಆ ಒಂದು ಅಂಶಗಳನ್ನು ತಗೊಂಡು ಅವರು ಈ ರೀತಿಯಾದಂತಹದ್ದು ಒಂದು ಡ್ರೀಮ್ ಕ್ಯಾಚರನ್ನು ತಯಾರಿ ಮಾಡಿದ್ರಂತೆ. ಸೊ ಈ ಸ್ಪೈಡರ್ಗೆ ಎಷ್ಟು ಲೆಗ್ಸ್ ಇರುತ್ತೆ? 8 ಲೆಗ್ಸ್ ಇರುತ್ತೆ. ಇದಕ್ಕೂ ಕೂಡ ಅಷ್ಟೇ 8 ಹೋಲ್ಸನ್ನಾಗಿ ಮಾಡಿ ಅದನ್ನು ವೆಬ್ ರೀತಿ ಹೆಣೆದಿದ್ದಾರೆ ಅದನ್ನು. ಸೊ ಇದನ್ನು ಯಾಕೆ ಈ ರೀತಿ ಮಾಡಿದ್ದಾರೆ ಅಂದರೆ, ಅವರು ಈ ಥರದ್ರಲ್ಲಿ ಮಾಡ್ತಾ ಇರಲಿಲ್ಲ. ಒಂದು ರೌಂಡ್ ಶೇಪ್, ಇದು ಒಂದು ವಿಲ್ಲೋ ಟ್ರೀ ಅಂತೇಳಿ ಬರುತ್ತೆ. ಆ ವಿಲ್ಲೋ ಟ್ರೀನ ಅವರು ಫ್ಲೆಕ್ಸಿಬಲ್ ಆಗಿರುತ್ತೆ ವಿಲ್ಲೋ ಟ್ರೀ ತುಂಬ. ಅದನ್ನು ರೌಂಡ್ ಶೇಪಲ್ಲಿ ಅರ್ಥನ್ನು ಒಂದು ಸಿಂಬಲೈಸ್ ಮಾಡಿ ರೌಂಡ್ ಶೇಪ್ ಮಾಡಿ ಅದಕ್ಕೆ ಸ್ಪೈಡರ್ ಲೆಗ್ 8 ಹೋಲ್ಸನ್ನಾಗಿ ಮಾಡಿ ಅದನ್ನು ವೆಬ್ ಥರ ಹೆಣೆದು ಕೆಳಗಡೆ ಫೆದರ್ಸಲ್ಲಿ ಅವರು ಈ ರೀತಿ ಹ್ಯಾಂಗಿಂಗನ್ನು ಮಾಡ್ತಿದ್ರು. ಫೆದರ್ಸ್ ಅಥವಾ ಲೆದರ್ ಯಾವುದಾದ್ರಲ್ಲೂ ಹ್ಯಾಂಗಿಂಗನ್ನಾಗಿ ಮಾಡ್ತಿದ್ರು ಅವರು. ಸೊ ಇದು ಯಾಕೆ ಹೀಗೆ ವೆಬ್ ಥರ ಇರುತ್ತೆ ಅಂದರೆ, ಇವಾಗ ಸ್ಪೈಡರ್ ವೆಬ್ಬಲ್ಲಿ ಯಾವುದಾದ್ರೂ ಒಂದು ಇನ್ಸೆಕ್ಟ್ ಹೋಗಿ ಸಿಗಾಕೊಂಡ್ರೆ ಅದು ಬರೋದು ಎಷ್ಟು ಕಷ್ಟಪಡುತ್ತೆ ಸ್ಪೈಡರ್ ವೆಬ್ಬಿಂದ ಅಲ್ವಾ. ಸೊ ಅದೇ ರೀತಿ ಯಾವುದಾದ್ರೂ ಕೆಟ್ಟ ಡ್ರೀಮ್ಸು, ಬ್ಯಾಡ್ ಡ್ರೀಮ್ಸ್ ಇದ್ದರೆ ಅದನ್ನೆಲ್ಲ ಈ ಸ್ಪೈಡರ್ ವೆಬ್ಬು ಹಿಡಿದಿಟ್ಕೊಳುತ್ತೆ ಅನ್ನೋದೊಂದು ನಂಬಿಕೆ ಅವ್ರಿಗೆ ಹಿಡಿದಿಟ್ಕೊಂಡಿರುತ್ತೆ. ಆಮೇಲೆ ಅದು ಸನ್ರೈಸಲ್ಲಿ ಏನಾಗುತ್ತೆ, ಎಲ್ಲ ಸುಟ್ಟು ಹೋಗುತ್ತೆ. ಸನ್ರೈಸ್ ಆಗ್ತಿದ್ದಂಗೆ, ರಾತ್ರಿ ಹೊತ್ತು ಕೆಟ್ಟ ಡ್ರೀಮ್ಸ್ ಎಲ್ಲ ಹಿಡಿದಿಟ್ಕೊಂಡಿರುತ್ತೆ, ಸನ್ರೈಸ್ ಆಗ್ತಿದ್ದಂಗೆ ಅದೆಲ್ಲ ಸುಟ್ಟೋಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಅವರು ಈ ರೀತಿ ಅದನ್ನು ಹೆಣೆದಿಟ್ಕೋತಾಯಿದ್ರು. ನಂತರ ಈ ರೀತಿ ಫೆದರ್ಸಲ್ಲಿ ಯಾವ ಪಾಸಿಟಿವ್ ಎನರ್ಜಿ, ಬ್ಯಾಡ್ ಡ್ರೀಮ್ಸ್ ಎಲ್ಲ ಹಿಡಿದಿಟ್ಕೊಂಡಿರುತ್ತೆ. ಸೊ ಫೆದರ್ಸಿಂದ ಒಳ್ಳೆ ಪಾಸಿಟಿವ್ ಎನರ್ಜಿ ಮತ್ತು ಒಳ್ಳೆ ಡ್ರೀಮ್ಸು ಫ್ಲೋ ಆಗುತ್ತೆ. ಇದನ್ನು ಯಾರು ತಲೆ ಮೇಲೆ ಹಿಡ್ಕೊಂಡು ಮಲ್ಕೋತಾರೆ ಅಂದರೆ, ನೀವು ಮಲ್ಕೊಳ್ಳೋ ಅಂಥ ಜಾಗದಲ್ಲಿ ನಿಮ್ಮ ತಲೆ ಮೇಲೆ ಈ ರೀತಿ ಹ್ಯಾಂಗ್ ಮಾಡ್ಕೊಳ್ಳೋದು, ಅಥವಾ ನಿಮ್ಮ ಬೆಡ್ಡಲ್ಲಿ ಹ್ಯಾಂಗ್ ಮಾಡ್ಕೊಳ್ಳೋದು, ಅಥವಾ ಒಂದು ಕ್ರ್ಯಾಡಲ್ಗೆ ಕಟ್ಟೋ ಅಂಥದ್ದು, ಇದು ಯೂಶಲಿ ಅವ್ರು ಮಾಡಿರೋದು ಮಕ್ಳಿಗೋಸ್ಕರನೇ ಫಸ್ಟ್ ಆಫ್ ಆಲ್ ಮಾಡಿರೋದು. ಮಕ್ಕಳು ತೊಟ್ಲಿಗೆ ಹೀಗೆ ಕಟ್ಟೋದ್ರಿಂದ ಏನಾಗುತ್ತೆ ಅಂದರೆ, ಮಕ್ಕಳು ರಾತ್ರಿ ಹೊತ್ತು ಬೆಚ್ಚೋದಾಗಲಿ ಅಥವಾ ಯಾವುದೇ ಒಂದು ಬ್ಯಾಡ್ ನೆಗೆಟಿವ್ ಎನರ್ಜಿ, ನೆಗೆಟಿವ್ ಸ್ಪಿರಿಟಿಂದ ಮಕ್ಳಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ಕಾರಣದಿಂದ ಅವರು ಇದನ್ನು ಫಸ್ಟ್ ಆಫ್ ಆಲ್ ತಯಾರಿ ಮಾಡಿರೋವಂಥದ್ದು. ಸೊ ಅವರು ಕ್ರಿಸ್ಟಲ್ಸ್ ಹಾಕ್ತಿದ್ರು ಇದಕ್ಕೆ. ಇದ್ರ ಮಧ್ಯದಲ್ಲಿ ಎಣೆದ್ಬಿಟ್ಟು ಕ್ರಿಸ್ಟಲ್ಸ್ ಹಾಕ್ತಿದ್ರು. ಈ ಅರ್ಥಲ್ಲಿ ಸಿಗುತ್ತಲ್ಲ ನಮಗೆ ಕ್ರಿಸ್ಟಲ್ಸು, ಅದು ತುಂಬ ಎನರ್ಜಿ ಇರುತ್ತೆ ಆ ಕ್ರಿಸ್ಟಲ್ಸಿಗೆ, ಅರ್ಥಲ್ಲಿ ಸಿಗುವಂಥ ಕ್ರಿಸ್ಟಲ್ಸ್ಗೆ. ಆ ಎನರ್ಜಿ ಇರೋವಂಥ ಕ್ರಿಸ್ಟಲ್ಸ್ನ ಅವರು ಇದು ಮಧ್ಯದಲ್ಲಿ ಹಾಕಿ ಎಣೆದ್ಬಿಟ್ಟು ಹಾಕ್ತಾಯಿದ್ರು. ಸೊ ಯಾವುದೇ ನೆಗೆಟಿವ್ ಎನರ್ಜಿ ಇದ್ದರೂ ಹತ್ರಕ್ಕೆ ಬರದೇ ಇರೋ ಥರ, ಅಥವಾ ಯಾವುದೇ ಒಂದು ಸ್ಪಿರಿಟ್ ಇದ್ದರೂ, ಬ್ಯಾಡ್ ಸ್ಪಿರಿಟು, ಅದರಿಂದ ಯಾವ ತೊಂದರೆನೂ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರು ಒಂದು ಕ್ರಿಸ್ಟಲ್ಸನ್ನು ಮಧ್ಯದಲ್ಲಿ ಸೇರಿಸಿ ಎಣೆದ್ಬಿಡ್ತಿದ್ರು ಈ ರೀತಿ ವೆಬ್ ಥರ, ಆಯಿತಾ. ಸೊ ದಿಸ್ ಈಸ್ ದ ಕಾನ್ಸೆಪ್ಟ್ ಅಬೌಟ್ ಡ್ರೀಮ್ ಕ್ಯಾಚರ್. ಸೊ ಡ್ರೀಮ್ ಕ್ಯಾಚರ್ನ ಈ ರೀತಿ ಮಾಡಿಕೊಂಡು ಅವರು ಮಕ್ಕಳಿಗೆ ಕ್ರ್ಯಾಡಲ್ಗೆ ಕಟ್ತಾಯಿದ್ರು, ಅಥವಾ ಎಲ್ಲಾದರೂ ಮನೆಯಲ್ಲೂ ಕೂಡ ಹಾಕ್ಕೋಬೋದು ಇದನ್ನು. ಯಾವುದೇ ಒಂದು ಬ್ಯಾಡ್ ಎನರ್ಜಿ ಇರೋದಿಲ್ಲ. ಅಂದರೆ ಅವರು ಅಮೆರಿಕನ್ ನೇಟಿವ್ಸ್ ಮಾಡಿರೋವಂಥದ್ದು ಈ ಥರ ಇರೋದಿಲ್ಲ. ಇದು ಇವಾಗ ಫುಲ್ಲು ಕಮರ್ಷಿಯಲೈಸ್ಡ್ ಆಗಿದೆ. ಇದು ಅಮೆರಿಕನ್ ನೇಟಿವ್ಸ್ ಮಾಡಿರುವಂಥದ್ದನ್ನು ನಾನು ಒಂದು ಲಾಸ್ಟಲ್ಲಿ ಆ ಪಿಕ್ ಹಾಕ್ತೀನಿ, ನೋಡಿ ಹೇಗಿರುತ್ತೆ ಅದು ಅಂತ. ಸೊ ಅದು ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಅದು ಸ್ಟಾರ್ಟಿಂಗ್ 2K ಅಥವಾ 3Kಲ್ಲಿ ಸಿಗುತ್ತೆ ಆನ್ಲೈನಲ್ಲಿ. ಅಮೆರಿಕನ್ ನೇಟಿವ್ಸ್ ಪ್ರಿಪೇರ್ ಮಾಡಿರೋವಂಥದ್ದು, ಅಂದರೆ ಒಜಿವ್ ಟ್ರೈಬ್ಸ್ ಅವ್ರು ಮಾಡಿರೋವಂಥದ್ದು. ಸೊ ಇದೊಂದು ಸ್ಪೈಡರ್ ವುಮೆನ್ ಕಾನ್ಸೆಪ್ಟನ್ನ ಇಟ್ಕೊಂಡು ಅವರು ಇದನ್ನು ಒಂದು ಸ್ಪೈಡರ್ ವೆಬ್ ರೀತಿಯಲ್ಲಿ ಮಾಡಿ ಮಕ್ಕಳಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಕ್ರ್ಯಾಡಲ್ಗೆ ಕಟ್ಟಿ ಈ ರೀತಿಯಾದಂತಹ ಒಂದು ಇದನ್ನು ಮಾಡ್ತಾಯಿದ್ರು. ಸೊ ಯಾವುದೇ ಪಾಸಿಟಿವ್ ಎನರ್ಜಿ ಇದ್ದರೂ ಅದು ಹೀಗೆ ಫೆದರ್ಸಿಂದ ಕೆಳಗೆ ಬಂದು ಮಲಗಿರುವಂಥ ವ್ಯಕ್ತಿಗೆ ಎಲ್ಲ ಗುಡ್ ಡ್ರೀಮ್ಸ್, ಪಾಸಿಟಿವ್ ಎನರ್ಜಿ ಬರಲಿ ಅಂತ ಈ ರೀತಿಯಾಗಿ ಮಾಡಿದ್ದಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಡ್ರೀಮ್ ಕ್ಯಾಚರ್.
ಸೊ ಯಾರಿಗೆಲ್ಲ ಈ ಕಾನ್ಸೆಪ್ಟ್ ಇಷ್ಟ ಆಯಿತು ಆ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಅಪ್ಡೇಟ್ ಮಾಡಿದ್ದೀನಿ ನಾನು ಆ ಫೋಟೋನ ನೋಡಿ ನೀವು ಹೇಗಿದೆ ಅಂತ, ರಿಯಲ್ ಡ್ರೀಮ್ ಕ್ಯಾಚರ್ ನೋಡೋದಕ್ಕೆ ಹೇಗಿರುತ್ತೆ ಅಂತ. ಅದು ಆ್ಯಕ್ಚುಲಿ ಒಂದು ವಿಲ್ಲೋ ಟ್ರೀಯಲ್ಲಿ ಮಾಡಿರ್ತಾರೆ. ವಿಲ್ಲೋ ಟ್ರೀ ಅಂತೂ ತುಂಬ ಫ್ಲೆಕ್ಸಿಬಲ್ ಆಗಿರುತ್ತೆ. ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ, ವಿಲ್ಲೋ ಟ್ರೀನ ವೀಪಿಂಗ್ ಟ್ರೀ ಅಂತ ಕೂಡ ಕರೀತಾರೆ. ಯಾಕಂತೇಳಿದರೆ ಅದು ಅದರ ರೆಂಬೆ ಕೊಂಬೆಗಳು ಎಲೆಗಳೆಲ್ಲ ಒಂಥರ ಹೀಗೆ ವೀಪಿಂಗ್ ಥರನೇ ಕಾಣಿಸುತ್ತೆ. ಅದು ಮಳೆ ಬಂದುಬಿಟ್ರು ಅಂತೂ ಫುಲ್ಲು ಅದು ನೀರು ಅಳೋ ಥರನೇ ಕಾಣಿಸುತ್ತೆ. ಸೊ ಅದಕ್ಕೆ ಅದನ್ನು ವಿಲ್ಲೋ ಟ್ರೀ ಅಂತ, ವೀಪಿಂಗ್ ವಿಲ್ಲೋ ಟ್ರೀ ಅಂತ ಕೂಡ ಕರೀತಾರೆ ಅದನ್ನು. ಸೊ ಆ ಮರದ ಒಂದು ರೆಂಬೆ ಕೊಂಬೆಗಳಲ್ಲಿ ರೌಂಡ್ ಶೇಪನ್ನಾಗಿ ಮಾಡಿ ವೆಬ್ಬನ್ನು ಈ ರೀತಿ ತಯಾರಿ ಮಾಡಿ, ಸೊ ಅದಕ್ಕೆ ಕೆಳಗಡೆ ಫೆದರ್ಸ್ ಕೊಡ್ತಾರೆ. ಸೊ ದಟ್ ವಿಲ್ ಬಿ ದಟ್ ರಿಯಲಿ ನೈಸ್ ಟು ಸಿ. ಯಾರಿಗೆಲ್ಲ ಇಷ್ಟ ಆಯಿತು ಈ ಕಾನ್ಸೆಪ್ಟು ಕಮೆಂಟ್ ಮಾಡಿ. ನಿಮಗೇನಾದರೂ ಎಕ್ಸ್ಟ್ರಾ ಡ್ರೀಮ್ ಕ್ಯಾಚರ್ ಬಗ್ಗೆ ಗೊತ್ತಿದ್ದರೆ ಅದನ್ನು ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.